ನಮಸ್ಕಾರ. ಸಮಸ್ತ ಕಲರ್ ಟಾಕೀಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೂತನ ಸಂವತ್ಸರದ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಮೇಷರಾಶಿ. ಸೊ ಮೇಷರಾಶಿಯವರಿಗೆ ಯಾವ ರೀತಿ ಇದೆ, ಅದರಲ್ಲೂ ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಗೆ ನೋಡಿ, ರಾಶಿಯ 12ನೇ ಮನೆಯಲ್ಲಿ ಶನಿಯ ಬದಲಾವಣೆ ಆಗೋದಿಲ್ಲ. ಸೊ ಈ 2 ವರ್ಷದಿಂದ ಮೇಷರಾಶಿಯವರು ಬಹಳಷ್ಟು ತೊಂದರೆಯನ್ನು ಪಡ್ತಾ ಹೋಗ್ತಾ ಇದ್ದೀರಾ. ಯಾಕಂದರೆ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಬಹಳಷ್ಟು ತೊಂದರೆ, ಸಾವು ನೋವುಗಳನ್ನ ಆಲ್ರೆಡಿ ನೋಡ್ತಾ ಹೋಗಿದ್ದೀರಾ ಮೇಷರಾಶಿಯವರು. ಮತ್ತು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಬಹಳ ಆರೋಗ್ಯ ಸಮಸ್ಯೆಯನ್ನು ಕೂಡ ಕಾಡ್ತಾ ಹೋಗಿದೆ. ಅಪಘಾತಗಳು ಮತ್ತು ನೀವು ಉಪಯೋಗಿಸುವಂತಹ ಫುಡ್ಡಲ್ಲಿ ಕೂಡ ಏನೋ ಹೆಚ್ಚು ಕಮ್ಮಿ ಆಗೋದು, ಸ್ಕಿನ್ ಪ್ರಾಬ್ಲಮ್ ಆಗೋದು, ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಇರ್ತಾ ಹೋಗುತ್ತೆ. ಜೊತೆಗೆ ಗುರು ಸುಖಸ್ಥಾನ 6ನೇ ತಿಂಗಳ ನಂತರ ಗುರು ಬದಲಾವಣೆ ಆಗುತ್ತೆ. ಅಂದರೆ ಮಿಥುನ ರಾಶಿಯಿಂದ ಕಟಕಕ್ಕೆ ಬರ್ತಾನೆ. ಈ 4ನೇ ಮನೆ ಗುರು ಏನಪ್ಪ ಅಂತಂದರೆ ತಾಯಿಯ ಆರೋಗ್ಯವನ್ನು ಕ್ಷೀಣಿಸ್ತಾ ಹೋಗ್ತಾನೆ. ಅಂದರೆ ತಾಯಿಯ ಆರೋಗ್ಯ ಆಗಿರ್ಬೋದು ಅಥವಾ ತಾಯಿಯ ಸ್ಥಾನದಲ್ಲಿ ಯಾರೇ ಇದ್ದರೂ ಅವರ ಒಂದು ಏರುಪೇರನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಜೊತೆಗೆ ಸುಖಸ್ಥಾನ 5ನೇ ಮನೆ ಪಂಚಮ ಭಾವಕ್ಕೆ ಗುರು ಬರ್ತಾನೆ 10ನೇ ತಿಂಗಳ ನಂತರ. ಗುರುವಿನ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಏನಪ್ಪ ಅಂದರೆ ಪೂರ್ವ ಪುಣ್ಯ, ಅಂದರೆ ಮನೆಯಲ್ಲಿ ತುಂಬ ಹಿರಿಯರು ವಯಸ್ಸಾಗಿರೋರು ಎಲ್ಲೋ ಒಂದು ಕಡೆ ಬೆಡ್ ಅಡಿಕ್ಟ್ ಆಗೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಮೆಂಟಲಿ ಡಿಸ್ಟರ್ಬ್ ಆಗೋದಾಗಿರ್ಬೋದು, ಏನಾದರೂ ಮಾತಾಡ್ತಾನೆ ಇರೋದಾಗಿರ್ಬೋದು, ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಮತ್ತು 10ನೇ ತಿಂಗಳ ನಂತರ ಸ್ವಲ್ಪ ಲಾಭ ಕೂಡ ಆಗ್ತಾ ಹೋಗುತ್ತೆ. ಇದು ಆರೋಗ್ಯದ ವಿಚಾರ ಅಂತ ಹೇಳ್ಬೋದು. ಪಂಚಮ ಸ್ಥಾನಕ್ಕೆ ಗುರು ಬರೋದ್ರಿಂದ ಏನಪ್ಪ ಅಂತಂದರೆ ಕೆಲವೊಂದು ಲಾಭನೂ ಇದೆ. ಕೆಲವೊಂದು ಲಾಭ ಅಂತ ಅಂದರೆ ಪೂರ್ವ ಪುಣ್ಯ, ಅಂದರೆ ಹಳೆಯ ಆಸ್ತಿಗಳು ಬರೋದು, ನಿಮ್ಮ ಮನೆಯಲ್ಲಿ ಆಸ್ತಿಗಳು ಡಿವೈಡ್ ಆಗಿ ನಿಮ್ಗೆ ಯಾವುದಾದ್ರೂ ಜಮೀನಾಗಿರ್ಬೋದು, ದುಡ್ಡಾಗಿರ್ಬೋದು, ಅದು ನಿಮ್ಮ ಕೈ ಸೇರೋದಾಗಿರುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ಮನೆಯಲ್ಲಿ ಕುಟುಂಬದಲ್ಲಿ ಜಗಳ ಕೂಡ ಆಗ್ತಾ ಹೋಗುತ್ತೆ. ಇವಾಗ ಏನೇ ಒಂದು ಆಸ್ತಿ ವಿಚಾರ ಬಂದಾಗ, ಆ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಮನೆಯಲ್ಲಿ ಕುಟುಂಬದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಆ ಕುಟುಂಬದ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಅಣ್ಣ ತಮ್ಮದಿರು, ಅಕ್ಕ ತಂಗಿರು ಕಿತ್ತಾಟ ಆಗೋದು, ಮನಸ್ತಾಪ ಆಗೋದು ಮನೇಲಿ, ಮತ್ತು ತಾಯಿ ಮಕ್ಕಳಿಗೆ ಕಿತ್ತಾಟ ಆಗೋದು, ಮನಸ್ತಾಪ ಆಗೋದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಟೋಟಲ್ ಅಂತ ಅಂದರೆ ಏನಪ್ಪ ಅಂದರೆ ಕುಟುಂಬವನ್ನು ಬೇರ್ಪಡೋವಂಥ ಒಂದು ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಮತ್ತು ಪ್ರೇಮ ವಿವಾಹಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಮೇಷರಾಶಿಯವರಿಗೆ ಏನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ನಾವೇನು ಹೇಳ್ತೀವಿ, ಅದು ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಸೊ ಮೇಷರಾಶಿಯವರು ಲವ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ. ಜೊತೆಗೆ ಮನೆಯಲ್ಲಿ ನಡೀತಕ್ಕಂಥ ಯಾವುದಾದ್ರೂ ಶುಭ ಸಮಾರಂಭಗಳಲ್ಲಿ ಕಿತ್ತಾಟ ಆಗುವಂಥದ್ದು, ಮನಸ್ತಾಪ ಬರುವಂಥದ್ದು, ಏನೋ ಒಂದು ಫಂಕ್ಷನ್ ಮಾಡ್ತೀರಾ, ಆ ಫಂಕ್ಷನಿಂದನೇ ಕೆಲವೊಂದು ಸಂಬಂಧಗಳನ್ನ ದೂರ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ಮೇಷರಾಶಿಯವರ ಒಂದು ಮನೆಯಲ್ಲಿ ನಡೀತಾ ಹೋಗುತ್ತೆ. ಮತ್ತು ಕಳ್ಳರ ಕಾಟ ಜಾಸ್ತಿ ಇರುತ್ತೆ ಮೇಷರಾಶಿಯವರು. ಯಾಕಂದರೆ 12ನೇ ಮನೆ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಯಾವುದಾದ್ರೂ ಒಂದು ವಸ್ತು ಆಗಿರ್ಬೋದು, ಅಥವಾ ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಕುಜ ಆಗಿರೋದ್ರಿಂದ ಪ್ರಾಪರ್ಟಿ ವಿಷಯದಲ್ಲಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಜಾಗಕ್ಕೆ ದುಡ್ಡು ಹಾಕಿರ್ತೀರಾ, ಆ ದುಡ್ಡು ಬರ್ದಿರೋ ಇರೋದಾಗಿರ್ಬೋದು, ಈ ಥರ ಪ್ರಾಬ್ಲಮಲ್ಲೆಲ್ಲ ಸಿಕ್ಕಾಕೊಳ್ತೀರಾ ಮೇಷರಾಶಿಯವರು. ಇದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಏನಪ್ಪ ಅಂತಂದರೆ ನೀವು ದೈವಾನುಗ್ರಹವನ್ನು ಬಹಳಷ್ಟು ದೈವಾರಾಧನೆಯನ್ನು ಮಾಡ್ತಾ ಬಂದರೆ, ಅದರಲ್ಲೂ ನಿಮ್ಮ ರಾಶಿಯಾಧಿಪತಿ ಕುಜ ಆಗಿರೋದ್ರಿಂದ ಸುಬ್ರಹ್ಮಣ್ಯನನ್ನು ಆರಾಧಿಸ್ತಾ ಬಂದರೆ, ಪ್ರತಿ ಮಂಗಳವಾರ ನೀವು ಸುಬ್ರಹ್ಮಣ್ಯನನ್ನು ಆರಾಧಿಸೋದಾಗಿರ್ಬೋದು, ಅಥವಾ ಸುಬ್ರಹ್ಮಣ್ಯನ ಒಂದು ಟೆಂಪಲ್ಗೆ ಹೋಗೋದಾಗಿರ್ಬೋದು, ಇದನ್ನು ಮಾಡ್ತಾ ಬಂದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಮತ್ತು ಆರೋಗ್ಯ ಅಂತ ಬಂದಾಗ ರೋಡಲ್ಲಿ ನಡಿಬೇಕಾದ್ರೂ ತುಂಬ ಒಂದೊಂದು ಹೆಜ್ಜೆನೂ ನೀವು ಹುಷಾರಾಗಿಡಬೇಕಾಗುತ್ತೆ. ಯಾಕೆ ಅಂತಂದರೆ ನೋಡಿ, ಗುರುವಿನ ಬದಲಾವಣೆ ಆಗಿರ್ಬೋದು, ಮತ್ತು ರಾಹುಕೇತುಗಳ ಬದಲಾವಣೆ ಕೂಡ ಆಗುತ್ತೆ. ಕೇತು ಮತ್ತು ರಾಹುಗಳ ಬದಲಾವಣೆಯಿಂದ ಸಾಕಷ್ಟು ನಿಮ್ಮ ಅಪಘಾತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನೀವೇನು ಓಡಾಡ್ತಿರ್ತೀರಾ, ಪ್ರಯಾಣ ಮಾಡ್ತಿರ್ತೀರಾ, ಅದರಲ್ಲೂ ವಿದೇಶ ಪ್ರಯಾಣ ಮಾಡಬೇಕಾದ್ರೆ ಬಹಳಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ ಮೇಷರಾಶಿಯವರು. ಮತ್ತು ವಿದೇಶದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತೀರಾ ಮೇಷರಾಶಿಯವರು, ಅವರು ಕೂಡ ಕೆಲಸ ಕಳ್ಕೊಂಡು ವಾಪಸ್ ಬರ್ಬೋದು. ಯಾಕೆ ಅಂದರೆ ನೋಡಿ, ಎ ಅನ್ನೋ ಅಕ್ಷರ ಮೇಷರಾಶಿಯಲ್ಲಿ ಬರುತ್ತೆ. ಅಮೇರಿಕ ಕೂಡ ದಿಕ್ಕು ದಿವಾಳಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮೇಷರಾಶಿಯವರು ಇದೆಲ್ಲ ವಿಚಾರದಲ್ಲೂ ತುಂಬ ಸೂಕ್ಷ್ಮವಾಗಿರಬೇಕು. ಆಲ್ ಓವರ್ ಏನಪ್ಪ ಅಂತಂದರೆ
ಮೇಷರಾಶಿಯವರಿಗೆ ಬಹಳ ಟೈಮ್ ಕೆಟ್ಟಿದೆ. ಸೊ ಇದಕ್ಕೋಸ್ಕರ ಮೇಷರಾಶಿಗೆ ಸಂಬಂಧಪಟ್ಟಂತಹ ಒಂದು ಕುಬೇರನ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಕುಬೇರನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು, ಅದನ್ನು ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಈ ಒಂದು ಪರಿಣಾಮದಿಂದ ಹೊರಗಡೆ ಬರ್ತೀರಾ. ಮತ್ತು ಶನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ಟು, ಕ್ರಿಸ್ಟಲ್ಗಳನ್ನ ಯೂಸ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಶನಿಯ ಅನುಗ್ರಹ ಕೂಡ ನಿಮ್ಮಲ್ಲಿರುತ್ತೆ. ಮತ್ತು ಕನಕ ಪುಷ್ಯವನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಲಾಭದಲ್ಲಿರ್ತೀರಾ. ಈ ಎಲ್ಲ ತೊಂದರೆಗಳಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ಬೋದು.